ಈ ಮೆಶ್ಶು ಅಷ್ಟೇ ನಿಮಗೆ ರನ್ನಿಂಗ್ ಫಿಟ್ಗೆ ಟಾಟಾ ಕಂಬಿದು. ಈ ನಾ ಹೇಳ್ತಿರೋ ಮೆಟೀರಿಯಲ್ ಎಲ್ಲ ಟಾಟಾ ಕಂಬಿದು. ಟಾಟಾ ಮೆಶ್ ಬಂದು 1150 ರೂಪಾಯಿ ಆಗುತ್ತೆ. ಅದರಲ್ಲಿ ಇನ್ನೂ ಏನೇನು ಒಳಗೊಂಡಿರುತ್ತೆ ಅಂದರೆ 150 ರೂಪಾಯಿಗೆ ಕಲ್ಲಿಂದ ಕಲ್ಲಿಗೆ ರನ್ನಿಂಗ್ ಫಿಟ್ ಮಾಡ್ಕೊಡ್ತಾರೆ. ಬಜೆಟ್ ತಕ್ಕಂಗೆ ನೀವು ಫೆನ್ಸಿಂಗ್ ವಿಡಿಯೋನ ಅಂದರೆ ಫೆನ್ಸಿಂಗ್ ಕಾಸ್ಟ್ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಇರ್ತೀರಾ. ಫೆನ್ಸಿಂಗ್ ವಿಡಿಯೋ ವೈರ್ ಫೆನ್ಸಿಂಗ್ ಬೇಕಾ, ಮೆಶ್ ವೈರ್ ಫೆನ್ಸಿಂಗ್ ಬೇಕಾ, ಈ ಎಲ್ಲ ಆಯ್ಕೆಗಳು ನಿಮ್ಮದು. ಯಾಕೆಂದರೆ ಬಜೆಟ್ ತಕ್ಕಾಗೇನೆ ಫೆನ್ಸಿಂಗ್ ಮಾಡೋದು ಅಷ್ಟೇ ಮುಖ್ಯ. ಯಾಕೆಂದರೆ ಈಗ ನನ್ನ ವೀಕ್ಷಕರಿಗೆಲ್ಲ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ಸ್ವಾಗತ. ಕಾರಣ ಏನಂದರೆ ನಿಂತಿರ್ಬೋದು, ನೋಡಿರ್ಬೋದು, ನಿಮಗೆ ಆಲ್ಮೋಸ್ಟ್ ಈಗಲೇ ಗೊತ್ತಾಗ್ಬಿಟ್ಟಿರುತ್ತೆ ಫೆನ್ಸಿಂಗ್ ವಿಡಿಯೋ. ಸುಮಾರು ಫೆನ್ಸಿಂಗ್ ವಿಡಿಯೋಗಳಲ್ಲಿ ನೀವು ಗಮನಿಸಿರ್ಬೋದು, ಯಾರು ಫೆನ್ಸಿಂಗ್ ರೇಟ್ನ ಹೇಳಿರೋದಿಲ್ಲ. ಯಾಕೆಂದರೆ ಗೊತ್ತಿಲ್ಲ, ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ರೇಟ್ ಹೇಳ್ತಾ ಇರ್ತಾರೆ. ಆದರೆ ನಾವು ಇವತ್ತು ಹೇಳ್ತೀವಿ ಪರ್ಫೆಕ್ಟ್ ಪ್ರೈಸು. ಒಂದು ಫೆನ್ಸಿಂಗ್ನ ಕರೆಕ್ಟಾಗಿ ಇಷ್ಟಡಿ ಮೆಜರ್ಮೆಂಟ್ ಕಲ್ಲಿಗೆ ಇಷ್ಟಡಿ ಅಂದರೆ 14 ಸೈಜ್ 14x14 ಟಾಟಾ ಮೆಶ್ ಅಂದರೆ ಕಂಬಿ ಹಾಕಿದ್ರೆ ಎಷ್ಟು ಖರ್ಚು ಬರುತ್ತೆ, ಈ ಎಲ್ಲ ಮಾಹಿತಿಗಳನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀವಿ. ಸಾಮಾನ್ಯವಾಗಿ ನಮ್ಮ ಫೆನ್ಸಿಂಗ್ ವಿಡಿಯೋಗಳಲ್ಲಿ ಹೇಳ್ಬೇಕಾದ್ರೆ ಈ ಫೆನ್ಸಿಂಗ್ ಬರೀ ಕ್ವಾಲಿಟಿ ಬಗ್ಗೆ ಮತ್ತು ವ್ಯಾರಂಟಿ ಬಗ್ಗೆ ಮಾತ್ರನೇ ಎಕ್ಸ್ಪ್ಲೇನ್ ಮಾಡಿರ್ತಾ ಇದ್ವಿ. ಒಂದು ಕಲ್ಲಿಂದ ಕಲ್ಲಿಗೆ ಎಷ್ಟಾಗುತ್ತೆ, ಕಂಬಿ ಎಷ್ಟಾಗುತ್ತೆ ಮತ್ತು ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ, ಇದು ಯಾವುದೂ ನಾವು ಹೇಳಿರಲಿಲ್ಲ. ಆದರೆ ಇವತ್ತು ಇಂದಿನ ವಿಡಿಯೋದಲ್ಲಿ ನೀವು ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಅಂತ. ಕಾರಣ ಏನಂದರೆ ಎಲ್ಲನೂ ಇವತ್ತು ರಿವೀಲ್ ಮಾಡ್ತೀವಿ, ಪ್ರೈಸ್ಗಳೆಲ್ಲನೂ. ಮತ್ತು ನಿಮಗೆ ಬೇಕಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮತ್ತು ಇದೇ ರೇಟ್ಗೆ ನೀವು ಕೆಲಸ ಮಾಡ್ಕೋಬೋದು. ಮತ್ತು ಇದರಿಂದ ನಾವು ಇಲ್ಲಿ ಹೇಳಿರ್ತೀವಿ ಮೆಟೀರಿಯಲ್ ಪ್ರೈಸು ತೋಟದ ಹತ್ರ ಈ ರೇಟ್ ಆಗುತ್ತೆ ಅಂತ. ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು. ಏನಕ್ಕಂದರೆ ಈಗ ಸುಮಾರು ದೂರ ಇದ್ದರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ. ಈ ಕಲ್ಲಾಗಿರ್ಬೋದು, ಕಂಬಿ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಈ ಟ್ರಾನ್ಸ್ಪೋರ್ಟ್ ಚಾರ್ಜ್ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಸೇಮ್ ಇದೇ ರೇಟೇ ಫಾಲೋ ಆಗುತ್ತೆ. ನೀವು ಬೇಕಿದ್ರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಅದನ್ನು ವಿಚಾರಿಸ್ಕೋಬೋದು. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈಗ ಕಲ್ಲು ವಿಚಾರವಾಗಿ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಕೋಲಾರದ ಕಲ್ಲು ಅಂತೇಳಿ ಫೇಮಸ್ಸು. ಯಾಕೆಂದರೆ ಆ ಕೋಲಾರದ ಕಲ್ಲು ಫಿನಿಷಿಂಗಲ್ಲಿ ಮತ್ತು ಕಲರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಮತ್ತು ಎಲ್ಲ ಫೆನ್ಸಿಂಗ್ ವಿಡಿಯೋಗಳಲ್ಲೂ ನೀವು ಕೇಳಿರ್ತೀರ ಕೋಲಾರದ ಕಲ್ಲು ನಾವು ಯೂಸ್ ಮಾಡ್ತೀವಿ ಅಂತ. ಇಲ್ಲೂ ಅಷ್ಟೇ ಕೋಲಾರದ ಕಲ್ಲು ಯೂಸ್ ಮಾಡಿದ್ದೀವಿ. ಕೋಲಾರದ ಕಲ್ಲು ಅಂದರೆ ಕೋಲಾರದಲ್ಲಿ ಟೇಕಲ್ಲು ಹೋಬಳಿನಲ್ಲಿ ಬರ್ತಕ್ಕಂಥದ್ದು ಕಲ್ಲದು. ಈಗ ಮೆಟೀರಿಯಲ್ ಕಾಸ್ಟ್ ವೈಸ್ ಬರಬೇಕಾದ್ರೆ 7 ಅಡಿ ಕಲ್ಲು ಪ್ರಾರಂಭದಿಂದ ನಿಮ್ಗೆ ಗೊತ್ತಿರ್ಬೋದು. 7 ಅಡಿ ಕಲ್ಲಿಂದ ಸ್ಟಾರ್ಟ್ ಮಾಡೋಣ. 7 ಅಡಿ ಕಲ್ಲಿಗೆ ಮತ್ತು 6 ಲೈನ್ ಕಂಬಿಗೆ, ಈ ಥರ 6 ಲೈನ್ ಕಂಬಿಗೆ ಮತ್ತು 7 ಅಡಿ ಕಲ್ಲಿಗೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 7 ಅಡಿ ಕಲ್ಲು 6 ಲೈನಿಗೆ. ಇದರಿಂದ ರನ್ನಿಂಗ್ ಫೀಟ್ ಯಾವ ರೀತಿ ಬರುತ್ತೆ ಅಂದರೆ ಒಂದು ಕಲ್ಲಿಂದ ಒಂದು ಕಲ್ಲಿಗೆ ಡಿಸ್ಟೆನ್ಸು ಕೇವಲ 850 ರೂಪಾಯಿಗೆ ಮಾಡಿಕೊಡ್ತಾರೆ. ಇದು ನಿಜ ಅಂದರೆ ಅದೇ ಇದು 100% ಈ ಪ್ರೈಸು ನಿಜನೇ. 850 ರೂಪಾಯಿಗೆ ಕಲ್ಲಿಂದ ಕಲ್ಲಿಗೆ ರನ್ನಿಂಗ್ ಫಿಟ್ ಮಾಡಿಕೊಡ್ತಾರೆ. ಇದು ನೀವು ಕಲ್ಲು ಒಂದು ಎಕರೆನಲ್ಲಿ ಎಷ್ಟು ಕಲ್ಲು ಕೂತ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಒಬ್ರು ಏನು ಮಾಡ್ತಾರೆ, ಕಲ್ಲಿಂದ ಕಲ್ಲಿಗೆ ಡಿಸ್ಟೆನ್ಸ್ 7 ಅಡಿ ಕೊಡೋರಿದ್ದಾರೆ, 8 ಅಡಿ ಕೊಡೋರಿದ್ದಾರೆ, 9 ಅಡಿ ಕೊಡೋರಿದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ 6 ಅಡಿ 7 ಅಡಿ ಕೊಡ್ತಾರೆ. ಯಾಕೆಂದರೆ ಹತ್ರ ಇದ್ದರೆ ಕಾಂಪೌಂಡ್ ಸ್ಟ್ರೆಂತ್ ಇರುತ್ತೆ ಅಂತ. ಆ ರೀತಿ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ವ್ಯತ್ಯಾಸ ಟೋಟಲ್ ಕಾಸ್ಟಲ್ಲಿ. ಕಲ್ಲಿಂದ ಕಲ್ಲಿಗೆ 850 ರೂಪಾಯಿ ಆಯ್ತಲ್ವಾ. ಈಗ ನೆಕ್ಸ್ಟ್ ಬಂದು ಮೆಶ್ಶು. ಸಾಮಾನ್ಯವಾಗಿ ಮೆಶ್ಶು ಎಲ್ಲ ಕಡೆನೂ ಅನ್ವಯಿಸೋದಕ್ಕೆ ಆಗೋದಿಲ್ಲ. ಏಕೆ ಅಂತೀರಾ, ಈಗ ಊರ ಪಕ್ಕದಲ್ಲಿದ್ದರೆ ಕಾಡು ಪ್ರಾಣಿಗಳು ಹಾವಳಿ ಇದ್ದರೆ, ಯಾವುದಾದ್ರೂ ಸ್ವಲ್ಪ ನಮಗೆ ಕಾಡು ಪ್ರಾಣಿಗಳಿಂದ ಕೋಳಿಗಳಾಗಿರ್ಬೋದು, ಅದರಿಂದ ಏನಾದರೂ ನಮಗೆ ತೊಂದರೆ ಇದ್ದರೆ ಜಮೀನಲ್ಲಿ, ನಾವು ಕಬ್ಬು ಬೆಳೆಗಳು ಮತ್ತು ಇನ್ನಿತರ ಬೆಳೆಗಳು ಕಾಡಂದಿಗಳು ಏನಾದರೂ ತೊಂದರೆ ಇದೆ ನಿಮ್ಗೆ ಗೊತ್ತಿರ್ಬೋದು, ಮೆಶ್ ಹಾಕ್ತಾರೆ. ಈ ಮೆಶ್ಶು ಅಷ್ಟೇ ನಿಮಗೆ ರನ್ನಿಂಗ್ ಫಿಟ್ಗೆ ಟಾಟಾ ಕಂಬಿದು. ಈ ನಾ ಹೇಳ್ತಿರೋ ಮೆಟೀರಿಯಲ್ ಎಲ್ಲ ಟಾಟಾ ಕಂಬಿದು. ಟಾಟಾ ಮೆಶ್ ಬಂದು 1150 ರೂಪಾಯಿ ಆಗುತ್ತೆ. ಅದರಲ್ಲಿ ಇನ್ನೂ ಏನೇನು ಒಳಗೊಂಡಿರುತ್ತೆ ಅಂದರೆ ಈ ಬಾರ್ಬ್ಡ್ ವೈರ್ ಬರುತ್ತಲ್ಲ 14x14 ಕಂಬಿ, ಅದು ಬಂದು 3 ಲೈನು ಎಳಿತಾರೆ ಬಾಟಮಲ್ಲಿ ಮತ್ತು ಮಿಡ್ಲಲ್ಲಿ ಮತ್ತು ಲಾಸ್ಟಲ್ಲಿ. ಏಕೆಂದರೆ ಆ ಮೆಶ್ ಬಂದು ಸ್ಟ್ರೆಂತ್ ನಿಲ್ಲೋದಿಲ್ಲ, ಅದರಿಂದ ಬಾರ್ಬ್ಡ್ ವೈರ್ ಮೇಲೇ ಫಿನಿಶಿಂಗ್ ಮಾಡ್ತಾರೆ. ಆ ಬಾರ್ಬ್ಡ್ ವೈರ್ 3 ಲೈನ್ ಬಾರ್ಬ್ಡ್ ವೈರ್ ಮಾಡ್ತಾರೆ. ಮತ್ತು ನಾನು ಹೇಳಿದಾಗೆ ಕಲ್ಲಿಂದ ಕಲ್ಲಿಗೆ 1150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಪ್ರೈಸನ್ನು ಯಾರನ್ನೂ ಸಹ ರಿವೀಲ್ ಮಾಡೋದಿಲ್ಲ. ಹಾಗೆ ಹೀಗೆ ಕ್ವಾಲಿಟಿ ಮತ್ತು ವ್ಯಾರಂಟಿ ಇಷ್ಟು ವರ್ಷ ಬರುತ್ತೆ, ಹಾಗೆ ಇರುತ್ತೆ ಅಂತ ಎಲ್ಲ ಹೇಳ್ತಾರೆ. ಆದರೆ ಇದರಲ್ಲಿ ನಾನು ಪರ್ಫೆಕ್ಟ್ ಪ್ರೈಸ್ನ ಹೇಳಿದ್ದೀನಿ ಮತ್ತು ಕ್ವಾಲಿಟಿನೂ ಹೇಳಿದ್ದೀನಿ. ಟಾಟಾ ಕಂಬಿದೇ ಯೂಸ್ ಮಾಡ್ತಾರೆ. ಮತ್ತು ಈ 14x14 ಕಂಬಿನೂ ಅಷ್ಟೇ ಟಾಟಾದೇ ಯೂಸ್ ಮಾಡ್ತಾರೆ. ಈ ಎಲ್ಲ ಮೆಟೀರಿಯಲ್ಗಳಲ್ಲೂ ಇದೀಗ ನಾನು ಹೇಳಿದಾಗೆ ಬಾರ್ಬ್ಡ್ ವೈರ್ ಫೆನ್ಸಿಂಗ್ ಬಂದು 850 ರೂಪಾಯಿ, ಮೆಶದ್ ಬಂದು 1150 ರೂಪಾಯಿ. ಜಮೀನಿಗೆ ಲಕ್ಷಣ ಅಂತ ಸ್ಟಾರ್ಟ್ ಆಗೋದು ನಮ್ಮ ಫೆನ್ಸಿಂಗ್ ಹಾಕಿದ ಮೇಲೇ. ಫೆನ್ಸಿಂಗ್ ಅನ್ನೋದು ಈಗ ನಮಗೆ ಯಾವುದು ಬಾರ್ಬ್ಡ್ ವೈರ್ ಫೆನ್ಸಿಂಗ್ ಬೇಕಾ
ಮೆಶ್ ಫೆನ್ಸಿಂಗ್ ಬೇಕಾ, ಈ ಎಲ್ಲ ಆಯ್ಕೆಗಳು ನಿಮ್ಮದು. ಯಾಕೆಂದರೆ ಬಜೆಟ್ ತಕ್ಕಾಗೇ ಫೆನ್ಸಿಂಗ್ ಮಾಡೋದು ಅಷ್ಟೇ ಮುಖ್ಯ. ಯಾಕೆಂದರೆ ಈಗಾಗಲೇ ಜಮೀನು ಮೇಲೆ ಸುಮಾರು ಬಂಡವಾಳಗಳು ಹಾಕಿರ್ತೀರಿ. ಜಮೀನು ದುಡ್ಡು ಕೊಟ್ಟು ನೀವು ಬೇಕಾದಷ್ಟು ಚಿನ್ನ ತೊಗೋಬೋದು. ಆದರೆ ಸರಿಯಾದ ರೀತಿಯಲ್ಲಿ ಇರ್ತಕ್ಕಂಥದ್ದು ಮತ್ತು ಲೀಗಲ್ ಆಗಿರ್ತಕ್ಕಂಥದ್ದು, ನಮ್ಮ ಮನಸ್ಸಿಗೆ ಒಪ್ತಕ್ಕಂಥದ್ದು ಜಮೀನು ಸಿಗೋದು ತುಂಬ ಕಷ್ಟ ಅಲ್ವಾ. ಆ ರೀತಿ ಸಿಕ್ಕಿರೋ ಜಮೀನ ಪ್ರಾಪರ್ಟಿನ ನಾವು ಇತರರಿಂದ ಕಾಪಾಡ್ಕೋಬೇಕಂದ್ರೆ ಒಳ್ಳೆ ಫೆನ್ಸಿಂಗ್ ಅನ್ನೋದು ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಈ ರೀತಿ ನಮ್ಮ ಫೆನ್ಸಿಂಗ್ ವಿಡಿಯೋಗಳಿಗೆ ಅಂದರೆ ಫೆನ್ಸಿಂಗ್ ಮಾಮೂಲಿ ಫೆನ್ಸಿಂಗ್ ವಿಡಿಯೋಗಳಿಗೆ ಮತ್ತು ಈ ಫೆನ್ಸಿಂಗ್ ವಿಡಿಯೋಗೆ ತುಂಬ ವ್ಯತ್ಯಾಸ ಇರುತ್ತೆ. ಯಾಕೆಂದರೆ ಪ್ರೈಸಸ್ ಯಾರು ರಿವೀಲ್ ಮಾಡಿರೋದಿಲ್ಲ, ನಾವು ಪರ್ಫೆಕ್ಟ್ ಪ್ರೈಸಸ್ನ ರಿವೀಲ್ ಮಾಡಿದ್ದೀವಿ. ಈ ನಂಬರ್ಗೆ ಬೇಕಾದ್ರೆ ನೀವು ಕಾಲ್ ಮಾಡ್ಬೋದು. ಪ್ರೈಸ್ ಇದೇ ಇರುತ್ತೆ. ಅದರಲ್ಲಿ ನಂಬರ್ ಮಾಡಿದ್ಮೇಲೆ ಒಂದು ರೇಟು ಮತ್ತು ಕಾಲ್ ಮಾಡದೇ ಇರ್ತಕ್ಕಂಥದ್ದು ಒಂದು ರೇಟು, ಮಾಡಿದ್ಮೇಲೆ ಒಂದು ರೇಟು, ಈ ಥರ ಇರೋದಿಲ್ಲ. ಅಂದರೆ ನಿಮ್ಮ ಟ್ರಾನ್ಸ್ಪೋರ್ಟ್ ಚಾರ್ಜಸ್, ಮೆಟೀರಿಯಲ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ವೇರಿಯೇಷನ್ ಆಗ್ಬೋದು ಅಷ್ಟೇ ಹೊರತು ಇಲ್ಲಿ ಕಲ್ಲಿಂದ ಕಲ್ಲಿಗೆ ಮತ್ತು ಕಂಬಿ ಈ ಮೆಟೀರಿಯಲ್ಲು ಇಷ್ಟು ಕಾಸ್ಟು ಅಂತ ಹೇಳಿದ್ವಲ್ಲ, ಇದು ಪರ್ಫೆಕ್ಟ್ ಇಷ್ಟೇ ಇರುತ್ತೆ. ಒಮ್ಮೆ ಕಾಲ್ ಮಾಡಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಫೆನ್ಸಿಂಗ್ನ ಆಯ್ಕೆ ಮಾಡಿ. ಹಾಗೆ ಮುಂದೆ ಸಿಗೋ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.